ವಿದ್ಯಾರ್ಥಿಗಳೇ, ಈ NMS ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಎರಡನೇ ಸಂಚಿಕೆ ಇದು. ಇಲ್ಲಿ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿ ದೇಶ ಕೊಟ್ಟಿರ್ತಾರೆ, ಅವುಗಳ ಕೇಂದ್ರ ಕಚೇರಿ ಕೊಟ್ಟಿರ್ತಾರೆ. ಈಗ ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲ್ಯಾಂಡ್, ಪ್ರಧಾನ ಸಚಿವಾಲಯ ನ್ಯೂಯಾರ್ಕ್, ಆರಂಭದ ಕೃಷಿ ಸಂಘ ರೋಮ್, ವಿಶ್ವ ಆರೋಗ್ಯ ಸಂಸ್ಥೆ ಜಿನೆವಾ. ಮಾನವನು ಇತರ ಪ್ರಾಣಿಗಳಿಗಿಂತ ಭಿನ್ನ ಹಾಗೂ ಸೃಜನಶೀಲನಾಗಿದ್ದಾನೆ. ಇದಕ್ಕೆ ಕಾರಣ ಎಂದರೆ ಕೈಬೆರಳು, ಅದರಲ್ಲಿ ಹೆಬ್ಬೆರಳು. ಎರಡದು ನೇರ ನಿಲುವು, ಕೂದಲು, ಮೆದುಳು. ಉತ್ತರ ಇಲ್ಲಿ 1, 2, 4. ಕೈಬೆರಳು, ಹೆಬ್ಬೆರಳು, ನೇರ ನಿಲುವು ಮತ್ತು ಮೆದುಳು. ಮನುಷ್ಯ ಮತ್ತು ಪ್ರಾಣಿಗೆ ಇರುವ ಬಹುಮುಖ್ಯ ವ್ಯತ್ಯಾಸ ಯಾವುದು ಅಂದರೆ ದೈಹಿಕ ರಚನೆ, ಆಹಾರ ಶೈಲಿ, ಬುದ್ಧಿಶಕ್ತಿ, ಭಾಷೆ. ಉತ್ತರ ಇಲ್ಲಿ ಭಾಷೆ. ಸಾಮಾಜೀಕರಣಕ್ಕೆ ನೆರವಾಗುವ ಅಂಶಗಳು ಕುಟುಂಬ, ಶಾಲೆ, ಸಮೂಹ ಮಾಧ್ಯಮ. ಸಮಾಜಶಾಸ್ತ್ರ ಪಿತಾಮಹ ಆಗಸ್ಟ್ ಕಾಮ್ಟೆ. ಕಲ್ಚರ್ ಎಂಬ ಪದ ಕೊಲೆರೆ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಈ ಕೊಲೆರೆ ಎಂಬ ಪದ ಈ ಭಾಷೆ ಬಂದಿದೆ, ಲ್ಯಾಟಿನ್ ಭಾಷೆಯಿಂದ ಈ ಪದ ಬಂದಿದೆ. ನಂಬಿಕೆ, ಮೌಲ್ಯಗಳು, ನಿಯಮಗಳು ಇವುಗಳನ್ನು ಹೀಗೆ ಕರೆಯಬಹುದು: ಆಚಾರ, ವಿಚಾರ. ಸಮಾಜವು ವ್ಯಕ್ತಿಗಳಿಂದ ನಿರೀಕ್ಷಿಸುವ ನಡತೆಯ ಕ್ರಮವೇ ಮೌಲ್ಯ. ಊಟ ಮಾಡುವುದು, ನಿದ್ರಿಸುವುದು, ಶುಭಾಶಯ ಹೇಳುವುದು ಇವುಗಳನ್ನು ಹೀಗೆ ಕರೆಯುತ್ತಾರೆ: ಲೋಕ ರೂಢಿಗಳು. ಪಾತ್ರ ಪ್ರಜ್ಞೆ, ಸೂಕ್ತವಾದ ಹೇಳಿಕೆ ಗುರುತಿಸಿ. ದಾದಿಯು ಔಷಧವನ್ನು ನೀಡಿ ರೋಗಿಯನ್ನು ಉಪಚರಿಸುತ್ತಾಳೆ. ಮಾನವ ಸಮಾಜದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಸರಳ ಸಮಾಜವೆಂದರೆ ಬೇಟೆಯಾಡುವ ಸಮಾಜ. ಈ ಮಾನವ ಸಮಾಜಕ್ಕೆ ಸಂಪತ್ತನ್ನು ಸಂಪಾದಿಸುವ ಒಲವು ಇರುವುದಿಲ್ಲ. ಬೇಟೆಯಾಡುವ ಸಮಾಜ. ಆಳುವವರು ಮತ್ತು ಆಳಿಸಿಕೊಳ್ಳುವವರು ಎಂಬ ವರ್ಗಗಳೇ ಇಲ್ಲದಿರುವ ಮಾನವ ಸಮಾಜ ಗುರುತಿಸಿ ಬೇಟೆಯಾಡುವ ಸಮಾಜ. ಇವುಗಳ ಸಮಾಜದ ಲಕ್ಷಣಗಳಾಗಿವೆ: ಕೈಗಾರಿಕಾ ಸಮಾಜ. ಸಾಲಿನ ಶಕಪೂರ್ವ ವರ್ಷ 3000ರಲ್ಲಿ ಸುಮಾರು ಇದರ ಸಂಶೋಧನೆಯಿಂದ ಕೃಷಿ ಕ್ರಾಂತಿ ಆರಂಭವಾಯಿತು. ನೇಗಿಲ ಸಂಶೋಧನೆ. ಮಾನವ ಒಂದೇ ಕಡೆ ನೆಲೆಸಿ ಗ್ರಾಮಗಳು ಹುಟ್ಟಿಕೊಳ್ಳಲು ಕಾರಣವಾದ ಸಮಾಜವೆಂದರೆ ಕೃಷಿಕ ಸಮಾಜ. ಬೇಸಾಯ ಪ್ರಧಾನ ಉದ್ಯೋಗ. ಇವುಗಳ ಸಮಾಜವನ್ನು ನಿರ್ದೇಶಿಸುತ್ತವೆ. ಕೃಷಿ ಸಮಾಜ ನಿರ್ದೇಶನ ಮಾಡ್ತವೆ. ಈ ಸಮಾಜದ ಎಲ್ಲ ಅಂಗಗಳಲ್ಲಿ ಶ್ರಮ ವಿಭಜನೆ ಕಂಡುಬರುತ್ತದೆ. ಕೈಗಾರಿಕಾ ಸಮಾಜ. ಮನುಕುಮಾರ ಎಂಬುವನು ಅಂಗಡಿಯಲ್ಲಿ 10 ರೂಪಾಯಿಗಳನ್ನು ನೀಡಿ ಒಂದು ಪೆನ್ನು ಖರೀದಿಸಿದನು. ಹಾಗಾದರೆ ಮನುಕುಮಾರ ಏನಾಗ್ತಾನೆ? ಅನುಭೋಗಿ. ರಮ್ಯಾ ಎಂಬ ಸ್ತ್ರೀ ತನ್ನ ಜಮೀನಿನಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುತ್ತಾಳೆ ಎಂದರೆ ರಮ್ಯಳು ಉತ್ಪಾದಕ. ನಂಜಣ್ಣ ಎಂಬ ವ್ಯಾಪಾರಿಯು ಹರಿಹರದಿಂದ ಬೆಂಗಳೂರಿಗೆ ಕೆಲಸದ ನಿಮಿತ್ತ KSRTC ಬಸ್ಸಿನಲ್ಲಿ ಹಣವನ್ನು ನೀಡಿ ಪ್ರಯಾಣ ಮಾಡಿದನು. ಹಾಗಾದರೆ KSRTC ಸಂಸ್ಥೆಯು ಸೇವಾ ಪೂರೈಕೆದಾರ. ಅರ್ಥಶಾಸ್ತ್ರವು ಸಂಪತ್ತು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದವರು ಆಡಮ್ ಸ್ಮಿತ್. ಓಕೋಸ್ ಮತ್ತು ನೋಮೋಸ್ ಎಂಬ ಶಬ್ದಗಳು ಗ್ರೀಕ್ ಭಾಷೆಯಿಂದ ಬಂದಿವೆ. ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೆ ಮೂಲ ಬಯಕೆ. ಕೊಳ್ಳುವಿಕೆ ವಿನಿಮಯ ಚಟುವಟಿಕೆ, ಆದರೆ ಗಣಿಗಾರಿಕೆ ಉತ್ಪಾದನಾ ಚಟುವಟಿಕೆ. ಉತ್ಪಾದಕ ಚಟುವಟಿಕೆಗಳನ್ನು ಗುರುತಿಸಿ. ಉತ್ಪಾದಕ ಚಟುವಟಿಕೆಗಳಂದರೆ ನಾವು ವ್ಯವಸಾಯ ನೋಡ್ತೇವೆ. 1, 2 ಮತ್ತು 3 ಸರಿ ವ್ಯವಸಾಯ ನೋಡ್ತೇವೆ, ಪಶುಪಾಲನೆ ನೋಡ್ತೇವೆ, ಕೈಗಾರಿಕೆ 3 ಬರ್ತವೆ. ಮಾನವನು ತನ್ನ ಬಯಕೆಗಳನ್ನು ಇದರಿಂದ ಈಡೇರಿಸಿಕೊಳ್ಳುತ್ತಾನೆ. ಹಣ. ಆರ್ಥಿಕ ಚಟುವಟಿಕೆಯ ಬಹುಮುಖ್ಯ ಉದ್ದೇಶ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವುದು. ಒಬ್ಬ ಶಿಕ್ಷಕನು ಮನೆ ಪಾಠವನ್ನು ಉಚಿತವಾಗಿ ಮಾಡಿದರೆ ಅದು ಆರ್ಥಿಕೇತರ ಚಟುವಟಿಕೆ. ಒಬ್ಬ ಶಿಕ್ಷಕನು ಮನೆ ಪಾಠವನ್ನು ಹಣಕ್ಕಾಗಿ ಮಾಡಿದರೆ ಅದು ಆರ್ಥಿಕ ಚಟುವಟಿಕೆ. ಶಿಕ್ಷಕರು ಮನೆ ಪಾಠವನ್ನು ಮಾಡುವ ಹಾಗಿಲ್ಲ. ಉದ್ಯೋಗಿಯ ಶಿಕ್ಷಕ ಮನೆ ಪಾಠ ಮಾಡುವ ಹಾಗಿಲ್ಲ.
ಬಯಕೆಯ ಜೊತೆಗೆ ಕೊಳ್ಳುವ ಮನೋಭಾವ ಮತ್ತು ಹಣವನ್ನು ವೆಚ್ಚ ಮಾಡುವ ಶಕ್ತಿ ಇದ್ದರೆ ಅದನ್ನು ಹೇಗೆಂದು ಕರೆಯಬಹುದು? ಬಯಕೆ. ಸಾಮಾನ್ಯವಾಗಿ ಬೆಲೆಗಳು ಹೆಚ್ಚಾದಂತೆಲ್ಲ ಬೇಡಿಕೆಯು ಇಳಿಯುತ್ತಾ ಹೋಗುತ್ತದೆ. ಸಾಮಾನ್ಯವಾಗಿ ಬೆಲೆಗಳು ಇಳಿದಂತೆಲ್ಲ ಬೇಡಿಕೆಯು ಹೆಚ್ಚುತ್ತಾ ಹೋಗುತ್ತದೆ. ಬೇಡಿಕೆ ಪೂರೈಕೆ ಬಹು ಸಮೀಪವರ್ತಿಗಳು. ಒಂದರಲ್ಲಿ ಆಗುವ ಬದಲಾವಣೆ ಮತ್ತೊಂದರ ಪ್ರತಿಕ್ರಿಯೆ ಉಂಟು ಮಾಡಿ ಅದನ್ನು ಇದರ ಮೂಲಕ ವ್ಯಕ್ತಪಡಿಸುತ್ತದೆ, ಬೆಲೆಗಳ ಮೂಲಕ. ಮಾರುಕಟ್ಟೆಯ ಚಟುವಟಿಕೆಗಳ ಆಧಾರ ಸ್ತಂಭಗಳು ಬೇಡಿಕೆ ಮತ್ತು ಪೂರೈಕೆ. ಪ್ರಕೃತಿ ಸಂಪತ್ತು, ಶ್ರಮ, ಬಂಡವಾಳ ಇವುಗಳು ಉತ್ಪಾದನಾಂಗಗಳು. ಉತ್ಪಾದನೆ, ಬೇಡಿಕೆ, ಪೂರೈಕೆ, ಅನುಭೋಗ, ಬೆಲೆಗಳು ಇವೆಲ್ಲ ಬಹುಮಟ್ಟಿಗೆ ಇದರಿಂದ ಪ್ರಭಾವಿತವಾಗುತ್ತವೆ, ವಿತರಣೆಯಿಂದ. ಏಕ ವ್ಯಕ್ತಿ ಮಾಲೀಕತ್ವದ ವ್ಯವಹಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ಒಬ್ಬನೇ ವ್ಯಕ್ತಿ ನಡೆಸಲ್ಪಡುತ್ತದೆ. ಆತನೇ ಮಾಲೀಕ ಮತ್ತು ನಿಯಂತ್ರಕ. ಆತನ ನಷ್ಟಪಡಿಸುತ್ತಾನೆ. ಪ್ರಪಂಚದ ಮೊದಲ ಸಹಕಾರ ಸಂಘ 1744. ಪ್ರಪಂಚದ ಮೊದಲ ಸಹಕಾರ ಸಂಘ ಸ್ಥಾಪನೆ ದೇಶ ಇಂಗ್ಲೆಂಡ್. ಪ್ರಪಂಚದ ಮೊದಲ ಸಹಕಾರ ಸಂಘ ಸ್ಥಾಪನೆಯಾಗಿದೆ ಇಂಗ್ಲೆಂಡ್ನಲ್ಲಿ. ಭಾರತದ ಮೊದಲ ಸಹಕಾರ ಸಂಘ ಸ್ಥಾಪನೆಯಾದ ಸ್ಥಳ ಕಣಗಿನಹಾಳ್. ಸಹಕಾರ ಸಂಘಗಳ ತೊಟ್ಟಿಲು ಧಾರವಾಡ. ಸಾಮಾನ್ಯವಾಗಿ ಉತ್ಪಾದನೆಗೆ ಆಗುವ ಖರ್ಚನ್ನು ಕಳೆದ ಮೇಲೆ ಉಳಿಯುವ ಹಣವೇ ಲಾಭ. ಅಧ್ಯಾಪಕ, ವಿಜ್ಞಾನಿ, ನ್ಯಾಯವಾದಿ ಇವರ ದುಡಿಮೆ ಇದಕ್ಕೆ ಉದಾಹರಣೆ. ಮಾನಸಿಕ ಶ್ರಮ. ಶಿಮಳದಲ್ಲಿ ಬೆಳೆಯುವ ಸೇಬನ್ನು ತುಮಕೂರಿನಲ್ಲಿ, ಶಿಮಳದಲ್ಲಿ ಬೆಳೆಯುವ ಸೇಬನ್ನು ಹರಿಹರದಲ್ಲಿ ದೊರೆಯುವಂತೆ ಮಾಡುವುದೇ ಸ್ಥಳ ಉಪಯುಕ್ತತೆ. ವಿದ್ಯಾರ್ಥಿಗಳೇ, ನಿಮಗೆ ಒಳ್ಳೆಯದಾಗಲಿ. ಪರೀಕ್ಷೆಯಲ್ಲಿ ಚೆನ್ನಾಗಿ ವಿವೇಚನೆ ಯುಕ್ತಿಯಿಂದ ಕುತ್ಕೊಂಡು ಅಭ್ಯಾಸ ಮಾಡಿ ಬರೆಯಿರಿ. ಬರೆದಿರ್ತೀರ, ಯಶಸ್ಸನ್ನು ಕೂಡ ಗಳಿಸಿರ್ತೀರ. ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಎಂಬುದು ನನ್ನ ಹೃದಯಪೂರ್ವಕ ಹಾರೈಕೆ. ಒಳ್ಳೆಯದಾಗಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಬೆಂಬಲ ನೀಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.